ಈಗ ನಾನು ಹಿಂದೆ ಏನು ಶಿವನ ನೋಡತ್ತಿಲ್ಲ, 1700 ವರ್ಷ ಹಿಂದಿಂದ ಶಿವಲಿಂಗ ಐತಿ. ಮತ್ತು ಆರ್ಕಿಟೆಕ್ಚರ್ ಎಲ್ಲ ಅದು ಹಳಿದೈತಿದೆಲ್ಲ. ಇಲ್ಲಿ ಸಾಕ್ಷಾತ್ ಬಸವಣ್ಣನವರ ಸ್ನಾನ ಮಾಡ್ತಿರ್ತಕ್ಕಂಥ ಒಂದು ಕಲ್ಯಾಣ ಐತಿ. ಆ ತೋರ್ಸಂ ಬರ್ರಿ ನಿಮ್ಗೆ ಯಾವ ಥರ ಐತೆ ಅನ್ನೋದು. ನಮಸ್ಕಾರ ರೀ ಎಲ್ಲ ಕರ್ನಾಟಕದ ಮಂದಿ, ಹೆಂಗದಿರಿ? ನಾವು ಒಂದು ಆರಾಮದೇವಿ, ನೀವು ಎಲ್ಲ ಆರಾಮದಿರಿ ನಾ ತಿಳ್ಕೊಂಡು. ಇವತ್ತು ನಾವು ಎಲ್ಲಿ ಬಂದೀವಪ್ಪ ಅಂದ್ರೆ ನಾವು ಬಂದೀವಿ ಬಸವನ ಬಾಗೇವಾಡಿಗೆ. ಅದು ಯಾವ ಥರ ಐತಿ ಏನೈತಿಲ್ಲ ನೀವು ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ ಬರ್ರಿ ತೋರಿಸ್ತೀನಿ. ಬರ್ರಿ ಈಗ ನಾವು ಗುಡಿ ಪ್ರವೇಶವನ್ನು ಯಾವ ಥರ ಐತೆ ನೋಡೋದು. ನೀವು ಆ ಗುಡಿ ಒಳಗೆ ಪ್ರವೇಶ ತೊಗೊಂಡ ನಂತರ ಈ ಥರ ಕಾಣುತ್ತೆ ನೋಡ್ರಿ. ಇದು ಆ್ಯಕ್ಚುಲಿ ಪ್ರವೇಶ ದ್ವಾರದ ಬಂದ ಕೂಡಲೇ ನಿಮ್ಗೆ ಲೆಫ್ಟ್ ಸೈಡ್ ಸಿಗೋದು ದೀಪಸ್ತಂಭ ಇದೆ. ಇದಂತ ಐತೆ ನೋಡ್ರಿ, ಇದು ಗುಡಿ, ಇದು ಮೇನ್ ಗುಡಿ. ನೋಡುಂಬರ್ರಿ ಯಾವ ಥರ ಐತೆ ಅದು. ನಾವು ಫಸ್ಟ್ ಈ ದೇವಸ್ಥಾನದ ವಾಸ್ತುಶಿಲ್ಪ ಯಾವ ಥರ ಐತಿ ನೋಡ್ಕೊಂಬರುಂಬರ್ರಿ. ಇದು ನೋಡ್ರಿ ಈ ಥರ ದೇವಸ್ಥಾನ ಐತಿ. ಮತ್ತು ಈ ದೇವಸ್ಥಾನಕ್ಕೆ ಮೇನ್ 4 ಎಂಟ್ರೆನ್ಸ್ ಅದಾವ. ಅಲ್ಲಿ ಇದ್ರ ಯಾವ ಥರ ಐತಿ ಒಳಗೆ ಹೋಗಿ ಯಾವ ಥರ ನೋಡ್ಕೊಂಬರು ಬರ್ರಿ. ಇದು ಮೇನ್ ಎಂಟ್ರೆನ್ಸ್ ಇದೆ, ನಾ ಹಿಂದೆ ಕಾಣುತ್ತೆ ಮೇನ್ ಎಂಟ್ರೆನ್ಸ್ ಇದೆ. ಒಳಗೆ ಹೋಗಿ ಬರ್ರಿ ಯಾವ ಥರ ಐತಿ ನೋಡು. ಬಸವಣ್ಣನವರ ತಾಯಿಯಾದಂಥ ಮಾದಲಾಂಬಿಕೆ ಅವರಿಗೆ ಭಾಳ ವರ್ಷ ಆಗಿರುತ್ತೆ, ಮಕ್ಕಳಾಗಿರಂಗಿಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಇಲ್ಲಿ ಬಂದು ನಂದಿಗೆ ಹರಕೆ ಬಿಡ್ಕೋತಾರೆ, ನನಗೊಂದು ನೋವಾಗ್ಲಂತ. ಅದು ಯಾವ ಥರ ಐತಿ ಏನೈತಿ ತೋರಿಸ್ಬೇಕು ನಿಮ್ಗೆ. ಬಸವಣ್ಣನವರ ತಾಯಿಯಾದಂಥ ಮಾದಲಾಂಬಿಕೆಯವರು ತನ್ನ ಮಕ್ಕಳಾಗದೇ ಇರೋ ಕಾಲದಲ್ಲಿ ಇದೇ ನಂದಿ ವಿಗ್ರಹಕ್ಕೆ ಹರಕೆ ಬಿಡ್ಕೊಂಡಿರ್ತಾರೆ. ಇದೇ ಹರಕೆಯಿಂದಾಗಿ ಅವ್ರಿಗೆ ಬಸವಣ್ಣನವರು ಕೊಡ್ತಾರೆ ಅವ್ರಿಗೆ. ಇದು ಬಸವಣ್ಣ ಆದ ನಂತರ ಈ ಒಳಗೆ ಸಂಗಮೇಶ್ವರ ದೇವಸ್ಥಾನ ಐತಿ, ಯಾವ ಥರ ತೋರಿಸಿದ್ರೆ ನಿಮ್ಗೆ. ಈ ಥರ ಒಂದು ದೇವಸ್ಥಾನ ಐತಿ ಒಳಗಿದೆ. ಇದು ಶ್ರೀ ಶಿವನ ಮೂರ್ತಿ. ಇದು ರಾಜಸ್ಥಾನದಿಂದ ಬಂದಿರತಕ್ಕಂಥ ಮೂರ್ತಿ. ಇದು ಈಶ್ವರಲಿಂಗ, ಇದು ಕಾಶಿಯಿಂದ ಬಂದಿರತಕ್ಕಂಥ ಈಶ್ವರಲಿಂಗ. ಇದು ನೋಡಕತ್ತಿಲ್ಲ ನಟರಾಜನ ಮೂರ್ತಿ, ಇದು ಕೂಡ ರಾಜಸ್ಥಾನದಿಂದ ಬಂದಿರತಕ್ಕಂಥ ಮೂರ್ತಿ. ಇದು ಇಲ್ಲಿ ನೋಡ್ಲಿಕ್ಕತ್ತಿರಲ್ಲ, ಈ ಶಿವನ ಲಿಂಗ ಶ್ರೀಶೈಲಿಂದ ಬಂದಿರತಕ್ಕಂಥ ಶಿವಲಿಂಗ ಇದೆ. ಇದು ನೋಡ್ರಿ ಅಮೃತ ಶಿಲೆಯಿಂದ ಮಾಡಿರ್ತಕ್ಕಂಥ ಬಸವಣ್ಣನವರ ಮೂರ್ತಿ. ಇದು ಕೂಡ ರಾಜಸ್ಥಾನದಿಂದ ಬಂದಿರತಕ್ಕಂಥ ಮೂರ್ತಿ. ಇದು ಈಗ ನಿಮಗೆ ತೋರ್ಸಕೊಂಡಲ್ಲೇ ಮೂರ್ತಿ ಆಯ್ತು ಮತ್ತು ಇದು ಗುಡಿ ಆಯ್ತು. ಇದು ಸರಿಸುಮಾರು ಸಾಮಾನ್ಯ ಶಕಪೂರ್ವ 500ನೇ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಂದರೆ ಸಾಮಾನ್ಯ ಶಕಪೂರ್ವ 500 ಅಂದ್ರೆ ನೀವು ಇಲ್ಲಿಂದ 16-17 ವರ್ಷ ಹಿಂದಿಂದ ಇದು ದೇವರ ವಿಗ್ರಹ ಮತ್ತು ಏನು ಆರ್ಕಿಟೆಕ್ಚರ್ ನೋಡ್ತಿಲ್ಲ ಇದೆಲ್ಲ ಇಲ್ಲಿಂದ ನಿಮಗೆ 17 ವರ್ಷ ಹಿಂದಿಂದ ಕಾಣ್ತದಿಲ್ಲ. ಅದೇ ರೀತಿ ನೀವು ನೋಡತ್ತಿಲ್ಲ ಬೆಳ್ಳಿ ತೊಟ್ಲಿದು ದೇವಸ್ಥಾನದ ಹೊರಗಡೆ ಇಟ್ಟಾರದು ಬೆಳ್ಳಿ ತೊಟ್ಲು. ಇದು ಈ ದೇವಸ್ಥಾನ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲೇ ಬೆಳ್ಳಿ ತೊಟ್ಲು ಕಾಣ್ತು ನಿಮಗೆ. ಅದೇ ರೀತಿ ದೇವಸ್ಥಾನ ಹೊರಡೆ ಬಂದಾಗ ಕೂಡಲ ಸಂಗಮ ಪ್ರಾಧಿಕಾರ ಬರುವ ಭಕ್ತರಿಗೆ ಎಷ್ಟೆಲ್ಲ ಫೆಸಿಲಿಟೀಸ್ ಮಾಡಿ ಕೊಟ್ಟಾರ. ಈ ಥರ ನೋಡ್ರಿ, ಇಲ್ಲಿ ಬಂದ ಭಕ್ತರಿಗೆ ಒಂದು ಸ್ವಲ್ಪ ಬಿಸಿಲು ಬರಬಾರ್ದು ಅಂತೇಳಿ ಫುಲ್ ಕುರ್ತಿ ಸಿಸ್ಟಮ್ ಮಾಡ್ಯಾರ. ಒಂದು ಮೇಲೆ ಕುರ್ತಿ ರೂಫ್ ಹಾಕಿ ಕೊಟ್ಟಾರ. ಇದಿಲ್ಲಿ ಇಷ್ಟೇ ಇಲ್ಲ, ಪೂರ್ತಿ ಗುಡಿ ಸರೌಂಡಿಂಗ್ ಎಲ್ಲ ಐತಿ. ಅದೇ ರೀತಿ ಬರುವ ಭಕ್ತಾದಿಗಳು ಎಲ್ಲರಿಗೂ ಕೂಡ ಇಲ್ಲಿ ಊಟದ ವ್ಯವಸ್ಥೆ ಅಂತ ಮಹಾಪ್ರಸಾದ ವ್ಯವಸ್ಥೆ ಮಾಡ್ತಾರೆ. ವರ್ಷದ 365 ದಿವಸ ಕೂಡ ಪ್ರಸಾದ ಇರ್ತೈತಿ. ಇಲ್ಲಿ ಈ ಥರ ಟೇಬಲ್ ಇರ್ತಾವ, ಈ ಪ್ರಸಾದ ಕೂಡ ವಿತರಣೆ ಮಾಡ್ತಿರ್ತಾರೆ. ಇಲ್ಲಿ ವರ್ಷದ 365 ದಿವಸ ಒಂದು ದಿವಸ ಕೂಡ ತಪ್ಪಲಾಡ್ತಾ ಪ್ರಸಾದ ವ್ಯವಸ್ಥೆ ಇರುತ್ತೆ. ಇಲ್ಲಿ ಬಂದಾರ ಯಾವುದೋ ಕಾರಣ ಪ್ರಸಾದ ಮಿಸ್ ಮಾಡ್ಕೋಬೇಡ್ರಿ, ಪ್ರಸಾದ ಕುಡಿದು ತೊಗೊಂಡು ಹೋಗ್ರಿ. ಇಲ್ಲಿ
ಬಂದ ಭಕ್ತಾದಿಗಳಿಗೆ ಏನೂ ತೊಂದರೆ ಆಗ್ಬಾರ್ದು ಅಂತೇಳಿ ಇಲ್ಲಿ ನಿಮಗೆ ಶೌಚಾಲಯ ವ್ಯವಸ್ಥೆ ಕೂಡ ಮಾಡಿಟ್ಟಾರೆ ಇಲ್ಲಿ. ನಾನು ಸ್ವಲ್ಪ ಮುಂದೆ ಬಂದು ಇಲ್ಲಿ ಈ ತರ ಒಂದು ಗಾರ್ಡನ್ ಮಾಡ್ಯಾರ ಇಲ್ಲಿ. ಅದೇ ರೀತಿ ದೇವಸ್ಥಾನ ಸ್ವಲ್ಪ ಹೊರ ಬಂದ್ಕೊಳ್ಳಿ ನಿಮಗೆ ಇಲ್ಲಿ ಸಾಕ್ಷಾತ್ ಬಸವಣ್ಣನವರು ಸ್ನಾನ ಮಾಡ್ತಿರ್ತಕ್ಕಂಥ ಒಂದು ಕಲ್ಯಾಣ ಐತಿ. ಅದು ತೋರ್ಸ್ತೀನಿ ಬರ್ರಿ ನಿಮ್ಗೆ ಯಾವ ಥರ ಐತೆ ಅನ್ನೋದು. ಇದು ನೋಡ್ರಿ ಬಸವಣ್ಣವರು ಆಗಿನ ಕಾಲದಾಗ ಇದ ಕಲ್ಯಾಣಿ ಒಳಗೆ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ತಿದ್ರಂತ. ಅದೇ ರೀತಿ ಇಲ್ಲಿ ಕೂಡಲ ಸಂಗಮ ಪ್ರಾಧಿಕಾರ ಐತಲ್ಲ, ಇಲ್ಲಿ ಎಲ್ಲಾ ಮಕ್ಕಳಿಗೆ 1ನೇ ತರಗತಿಯಿಂದ 7ನೇ ತರಗತಿ ತನಕ ಎಲ್ಲ ಇಲ್ಲಿ ಸ್ಕೂಲ್ ಕಟ್ಟಿಸ್ಕೊಟ್ಟಾರ ಇಲ್ಲಿ ಈ ತರ. ಇದಾದ ನಂತರ ಬಸವಣ್ಣನವರು ಹುಟ್ಟಿ ಬೆಳೆದಂತ ಮನೆ ಇಲ್ಲೇ ಐತಿ. ಅದು ಯಾವ ತರ ಐತಿ ನಮ್ಗೆ ತೋರಿಸ್ತೀನಿ ಬರ್ರಿ. ಇವಾಗ ನಾವು ಎಲ್ಲಿ ಬಂದಿವಪ್ಪ ಅಂತಂದ್ರೆ ಬಸವಣ್ಣವರು ಹುಟ್ಟಿ ಆಡಿ ಬೆಳೆದಿರ್ತಕ್ಕಂಥ ಮನೆ ಯಾವ್ದಿತ್ತಲ್ಲ ಆ ಜಾಗದಾಗ ಬಂದಿವಿ. ಅಂದ್ರೆ ಫಸ್ಟ್ ಹಳಿ ಮನೆ ಐತಿ, ಅದನ್ನ ಡೆಮಾಲಿಷ್ ಮಾಡಿ ಹೊಸಾದ ಕಟ್ಟಾರ. ಅದು ಯಾವ ತರ ಐತಿ ಏನೈತಿ ನೀವು ಒಳಗೆ ಬರೀ ತೋರಿಸ್ನು, ಫುಲ್ ಕಂಪ್ಲೀಟ್ ಆಗಿ ತೋರಿಸ್ನು ಯಾವ ತರ ಐತಿ ಅಂತ. ಇವಾಗ ನಾವು ಎಲ್ಲಿದ್ದೀವಪ್ಪ ಅಂತಂದ್ರೆ ಅತ್ಯಂತ ಪವಿತ್ರವಾದ ಸ್ಥಾನ ಅದಂತ ಬಸವಣ್ಣರು ಹುಟ್ಟಿ ಆಡಿ ಬೆಳೆದಂಥ ಮನೆ ಇತ್ತಂತ ಫಸ್ಟ್ ಇಲ್ಲಿ. ಅದನ್ನ ಡೆಮಾಲಿಷ್ ಮಾಡಿ ಒಂದು ಹೊಸದಾಗಿ ಕಟ್ಸ್ಯಾರ. ಅದು ಯಾವ ಥರ ಐತಿ ಏನೈತಿ ಎಲ್ಲ ಪೂರ್ತಿ ಕಂಪ್ಲೀಟಾಗಿ ತೋರಿಸ್ತೀನಿ ಬರ್ರಿ ಈಗ. ಇನ್ನೊಂದು ಏನಪ್ಪ ಅಂತಂದ್ರೆ ಬಸವಣ್ಣವ್ರು ಹುಟ್ಟಿದ್ದು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ದಿನ ಅಂತ ಕರೆಯುವಂಥ ಅಕ್ಷಯ ತೃತೀಯ ದಿನ ಹುಟ್ಟಿರ್ತಾರೆ. ಮತ್ತು ಹುಟ್ಟಿ 9 ದಿವಸ ಆದರೂ ಬಸವಣ್ಣವ್ರು ಕಣ್ಣು ತೆಗೆದಿರಂಗಿಲ್ಲ, ಅವ್ರ ಬಾಡಿ ಮೂಮೆಂಟ್ ಇರಂಗಿಲ್ಲ, ಪೂರ್ತಿ ಸ್ಟೇಬಲ್ ಆಗಿರುತ್ತೆ ಅವ್ರ ಬಾಡಿ. ಜನ ಏನಿರ್ತಾರೆ ಇಲ್ಲ ಈ ಮಗು ಬದುಕಿಲ್ಲ ಸತ್ಯದ ಅಂತಂದಿರ್ತಾರೆ. ಅದಕ್ಕೆ ಏನು ಮಾಡ್ತಾರೆ ಅವ್ರ ತಾಯಿ ಏನು ಮಾಡ್ತಾರೆ ಅಂದ್ರೆ ಮನೆತನದ ಗುರುಗಳನ್ನು ಮನೆ ಕರೆದು ತೋರಿಸ್ತಾರೆ. ಈ ಥರ 9 ದಿವಸ ಆದರೂ ಕಣ್ಣು ತೆರೆಯೋದು ಕೈಕಾಲು ಆಡಾರಂಥ ಮಗುನು ಮಾದಲಾಂಬಿಕೆ ಮತ್ತು ಮಾದರ್ಸ್ ಇಬ್ಬರು ಗಾಬರಿಗೊಂಡು ಏನು ಮಾಡ್ತಾರೆ ಅವ್ರ ಮನೆತನದ ಗುರುಗಳ ಹತ್ರ ಬಂದು ಹೇಳ್ತಾರೆ ಈ ಥರ ಆಗಿದೆ ಅಂತ. ಅದು ಗುರುಗಳು ಹೇಳ್ತಾರೆ ಇವತ್ತೆಲ್ಲ ನಾಳೆ ಅದು ಜಗತ್ತಿನ ಆಳುವಂಥ ಮಗುವಾಗಿ ಹುಡ್ತಾನೆ, ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಬಿಟ್ಟು ಅಪ್ಪಟ ಶಿವ ಭಕ್ತದಾನ ಅಂತ ಹೇಳ್ತಾರೆ. ಅದಾದ ನಂತರ 9 ದಿನ ಆದ ನಂತರ ಬಸವಣ್ಣರ ಕಣ್ಣು ತೆಗಿತಾರೆ. ಮತ್ತು ನಮ್ಮ ಆಗಳ ನೋಡ್ಕೊಂಡ್ ಬಂದಿಲ್ಲ ಸಂಗಮೇಶ್ವರ ದೇವಸ್ಥಾನ ನಂದೀಶ್ವರ ಇತ್ತು. ಅವ್ರ ತಾಯಿ ತುಂಬ ಹರಕೆ ಪಟ್ಟು ಬೇಡಿರ್ತಾಳೆ, ಅವರೇ ಮುಂದೆ ಬಸವಣ್ಣನ ಹುಡ್ತಾರ. ಅದನ್ನ ಇಲ್ಲಿ ಎಷ್ಟು ಚಂದ ಚಿತ್ರೀಕರಿಸ್ಯಾರ, 3D ಒಳಗೆ ಚಿತ್ರೀಕರಿಸ್ಯಾರ. ತೋರಿಸ್ಬರ್ರಿ ನಿಮ್ಗೆ. ಇವ್ರು ನೋಡ್ರಿ ಬಸವಣ್ಣನವ್ರ ತಾಯಿಯಾದಂಥ ಮಾದಲಾಂಬಿಕೆಯವರು ನಂದೀಶ್ವರನಿಗೆ ಹರಕೆಯಿಂದ ಬಸವಣ್ಣನವರು ಪಡಿತಾರೆ. ಇದು ಆಗಿನ ಕಾಲದ ಗ್ರಾಮದ ಆರಾಧ್ಯ ದೇವಾಗಿರುತ್ತೆ ನಂದೀಶ್ವರ. ಸಾಮಾನ್ಯ ಶಕ 12ನೇ ಶತಮಾನ ಒಳಗೆ ಸಾಮಾಜಿಕ ಪಿಡುಗುಗಳಾದ ಜಾತೀಯತೆ ಮತ್ತು ಅಸ್ಪೃಶ್ಯತೆ, ಪ್ರಾಣಿ ಬಲಿ ಈ ಥರನಾದಂಥ ಸಾಮಾಜಿಕ ಪಿಡುಗುಗಳ ವಿರುದ್ಧವಾಗಿ ಹೋರಾಡಿದರಲ್ಲಿ ಬಸವಣ್ಣವರು ನಮ್ಮನ್ನು ಫಸ್ಟ್ ಮೊದಲಿಗರೆ ಕಾಣ್ತಾರೆ. ಅವ್ರು ಯಾವ ಥರ ಇತ್ತು ಏನಿತ್ತು ಬಾಲ್ಯ ಜೀವನ ತೋರಿಸ್ಬರ್ರಿ ನಿಮ್ಗೆ. ಇದು ನೋಡ್ರಿ ಬಸವಣ್ಣನವರು ಮೂಲತಃ ಬ್ರಾಹ್ಮಣರವರು. ಅವರಿಗೆ ಉಪನಯನ ಪದ್ಧತಿ ಇರ್ತಿ. ಅಂದ್ರೆ ಆಗಿನ ಕಾಲದಾಗ ಬ್ರಾಹ್ಮಣರು ಜನಿವಾರ ಹಾಕುವಂಥ ಪದ್ಧತಿ ಇರ್ತಿ. ಆಗ ಬಸವಣ್ಣ ಏನು ಮಾಡ್ತಾರೆ, ಜನಿವಾರ ನನಗಷ್ಟೇ ಬೇಡ, ನನ್ನ ಸಹೋದರಿಗೂ ಫಸ್ಟ್ ಜನಿವಾರ ಹಾಕ್ರಿ ಆಮೇಲೆ ಹಾಕೋತಂತಾರೆ. ಇದಕ್ಕೆ ಆಗಿನ ಕಾಲದಾಗ ಇದಕ್ಕೆ ವಿರೋಧ ಮಾಡ್ತಾರೆ. ಸೊ ಅವತ್ತಿಂದನ ಈ ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಡ್ತಾರೆ. ಮಹಿಳಾ ಸಬಲೀಕರಣಗಾಗಿ ಹೋರಾಡ್ತಾರೆ, ಸಾಮಾಜಿಕ ಪಿಡುಗುಗಳ ವಿರುದ್ಧವಾಗಿ ಹೋರಾಡ್ತಾರೆ. ಈ ಥರ ಎಲ್ಲ ಮಾಡೋದ್ರಿಂದಾಗಿ ಅವ್ರು ಏನು ಮಾಡ್ತಾರೆ, ಸಮಾಜ ಒಳಗೆ ಬಹಿಷ್ಕೃತಗೊಳ್ತಾರೆ. ಎಲ್ಲರ ಕಡೆಯಿಂದ ಎಲ್ಲರ ದೃಷ್ಟಿಯೊಳಗೂ ಬಹಿಷ್ಕೃತಗೊಂಡಿದ್ದಕ್ಕಾಗಿ ಅವ್ರು ಸ್ವತಃ ತಾನೇ ಅಗ್ರಹಾರವನ್ನು ಬಿಟ್ಟು ಕೂಡಲ ಸಂಘ ಹೋಗ್ತಾರೆ. ಇದು ನೋಡ್ರಿ ಬಾಲ ಬಸವಣ್ಣನವರು ಮನೆ ಬಿಟ್ಟು ಹೋಗ್ತಿರತಕ್ಕಂಥ ದೃಶ್ಯ ಇದು. ಚಿಕ್ಕ ವಯಸ್ಸಿನಲ್ಲಿ ಮನೆ ತೊರೆದಂತಹ ಬಾಲ ಬಸವರು ಕೂಡಲ ಸಂಗಮೇಶ್ವರ ಅನ್ನೋ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವತಕ್ಕಂಥ ಗುರುವರೆಣ್ಯ ಅಂತ ಗುರುಗಳ ಕಡೆ ಅವರ ಶಿಷ್ಯರಾಗಿ ಹೋಗ್ತಾರೆ. ಇಲ್ಲಿ ಬಾಲಬಸವ ಗುರುವರೆಣ್ಯ ಎಂಬ ಗುರುಗಳ ಕಡೆ
ಶಿಷ್ಯನಾಗಿ ಹೋಗಿರ್ತಕ್ಕಂಥ ದೃಶ್ಯ ಇದು. ಅದ ಸಂಗಮೇಶ್ವರ ದೇವಸ್ಥಾನ ಒಳಗೆ ಗುರುವರೇಣ್ಯರ ಗುರುಗಳ ಕಡೆ ಬಾಲ ಬಸವರು ಕಲಿತಿರ್ಬೇಕಾದ್ರೆ ಅವ್ರ ತಂದೆ ಮತ್ತು ತಾಯಿ ಬಂದು ನೋಡ್ತಿರ್ತಕ್ಕಂಥ ದೃಶ್ಯ ಇದು. ನಾವು ಬಸವಣ್ಣನವ್ರನ್ನ ಕ್ರಾಂತಿಕಾರಿ ಬಸವಣ್ಣ ಅಂತ ಎದಕ್ಕೆ ಕರಿತೀವಪ್ಪ ಅಂತಂದ್ರೆ, ಆಗಿನ ಕಾಲದಲ್ಲಿಯೇ 12ನೇ ಶತಮಾನದೊಳಗೆ ಇದ್ದಿರ್ತಕ್ಕಂಥ ಸಾಮಾಜಿಕ ಅನಿಷ್ಟಗಳ ವಿರುದ್ಧವಾಗಿ ಧ್ವನಿ ಎತ್ತಿದವರಲ್ಲಿ ಮೊದಲಿಗರು ಬಸವಣ್ಣನವರು. ಅದರ ವಿರುದ್ಧವಾಗಿ ಕ್ರಾಂತಿಕಾರಿ ವಚನಗಳ ಮೂಲಕ ಜನರಿಗೆ ಗೊತ್ತಾಗುವಂಥ ಬರವಣಿಗೆಯಿಂದ ಬರೆದು ಸಾಮಾನ್ಯ ಜನರಿಗೆ ಗೊತ್ತಾಗಬೇಕು ಅಂತೇಳಿ ಮನೆ ಬಿಟ್ಟು ಹೊರಗೆ ಬಂದು ಸಾಮಾಜಿಕ ಅನಿಷ್ಟಗಳ ವಿರುದ್ಧವಾಗಿ ಹೋರಾಡಿದ್ರಲ್ಲಿ ಮೊಟ್ಟ ಮೊದಲಿಗರು ಬಸವಣ್ಣನವರು. ಅದಕ್ಕಾಗಿ ನಾವು ಅವರು ಬಸವಣ್ಣವರು ಕ್ರಾಂತಿಕಾರಿ ಬಸವಣ್ಣ ಅಂತ ಕರಿತೀವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾ ತಿಳ್ಕೊಂಡ್ರು. ನಿಮಗೇನು ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಿಮ್ಗೆ ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯಗಳನ್ನು ನೆಕ್ಸ್ಟ್ ನಾ ವಿಡಿಯೋಗಳು ತೊಗೊಂಬರ್ತಿರ್ತೀನಿ. ಅಲ್ಲಿವರೆಗೂ ಬಾಯ್.